ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ಹಾಗಾದರೆ ಇವತ್ತು ನೋಡ್ರಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾದಂತಹ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಕಿಡ್ನಿ ಬೀನ್ಸ್ ಅಥವಾ ರಾಜ್ಮಾ ಅಂತ ಹೇಳ್ತೀವಿ. ಇದ್ರದ್ದು ಮಸಾಲ ಕರಿನ ನಾನು ಇವತ್ತು ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ನೀವು ಮಾಡ್ಕೊತೀನಿ ನೋಡಿರಿ. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತ್ಗೆ. ಹಾಗಾದರೆ ಹೇಗೆ ಮಾಡೋದು ನೋಡಿ, ಹೇಗೆ ಮಾಡೋದು ಅಂತ ಹೇಳಿ. ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫಸ್ಟು ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ನೋಡಿರಿ, ಇಲ್ಲಿ ರಾಜ್ಮಾ ಮಸಾಲವನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನಾನು ಇದನ್ನು ಚಪಾತಿ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಚಪಾತಿ ಜೊತೆ ಜೋಳದ ರೊಟ್ಟಿ ಆಗಿರ್ಬೋದು, ಪೂರಿ, ರೋಟಿ, ನಾನ್ಗಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಒಂದು ಸಾರಿ ಆದರೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ತುಂಬ ಟೇಸ್ಟಿಯಾದಂತಹ ರಾಜ್ಮಾ ಬೀನ್ಸ್ ಮಸಾಲವನ್ನು ನೀವು ಕೂಡ ಮಾಡಿಕೊಂಡು ಇದನ್ನು ಓವರ್ ನೈಟ್ ನಾವು ನೆನೆಯಕ್ಕೆ ಇಡಬೇಕು. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅವಾಗ ಗೊತ್ತಾಗುತ್ತೆ ನಾನು ಹೇಗೆ ಮಾಡಿದೆ ಅಂತ ಹೇಳಿ. ಅಷ್ಟು ಫಸ್ಟ್ ನಾವಿದು ಬಾಯ್ಲ್ ಆಗೋದಿಲ್ಲ. ಅದು ರಾಜ್ಮಾ ಬೀನ್ಸನ್ನು ನೆನೆಯಕ್ಕೆ ಇಡಬೇಕು. ನಾವು ಏನಿಲ್ಲ ಅಂದರೂ 6-7 ತಾಸು ಇದನ್ನು ಚೆನ್ನಾಗಿ ನೆನೆಸಿದ್ರೆ ತುಂಬ ಸಾಫ್ಟಾಗಿ ಬೇಯುತ್ತೆ. ಈಗ ಇದನ್ನು ನಾನು ರಾತ್ರಿ ನೆನೆಯಕ್ಕೆ ಹಾಕ್ತಾಯಿದ್ದೀನಿ. ಫುಲ್ ಜಾಸ್ತಿ ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಬಿಡಿ. ಯಾಕಂದರೆ ಇದು ಈಗ ಈ ಥರ ಕಾಣಿಸ್ತಾ ಇದೆ, ನೆನೆದ ಮೇಲೆ ಇದು ಡಬಲ್ ಆಗಿ ಕಾಣಿಸುತ್ತೆ. ನೋಡಿರಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೋಡಿರಿ, ಇದು ಬೆಳಗ್ಗೆ ಈ ಥರ ಆಗಿರುತ್ತೆ. ನಾವು ಹಾಕಬೇಕಾದ್ರೆ ಚಿಕ್ಕ ಸೈಜು ಇರುತ್ತೆ. ನೋಡಿರಿ, ಬೆಳಗ್ಗೆ ಎದ್ದ ತಕ್ಷಣ ನೆನೆದು ಇದು ಸ್ವಲ್ಪ ದೊಡ್ಡದಾಗುತ್ತೆ. ಇದು ನೋಡಿರಿ, ನಮ್ಮ ಕಿಡ್ನಿಗೆ ತುಂಬ ಒಳ್ಳೆಯದು. ನಮ್ಮ ಮೂತ್ರಪಿಂಡದಲ್ಲಿರುವಂಥ ಎಲ್ಲ ಗಲೀಜು ಅಂದರೆ ಟಾಕ್ಸಿನನ್ನು ಇದು ಹೊರಗೆ ಹಾಕೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಕಿಡ್ನಿಯಲ್ಲಿರುವಂಥ ಸ್ಟೋನನ್ನು ಇದು ಕರಗಿಸುತ್ತೆ. ನೋಡಿರಿ, ಅಷ್ಟು ಒಳ್ಳೆಯದಾದಂತಹ ಬೀನ್ಸ್ ಇದು. ಹಾಗಾದರೆ ಇದನ್ನು ನಾವೀಗ ಬಾಯ್ಲ್ ಮಾಡ್ಕೊಂಬರೋಣ. ಕುಕ್ಕರಿಗೆ ನೀರು ಹಾಕ್ರಿ. 1-2 ಗ್ಲಾಸ್ ನೀರು ಹಾಕಿದ್ದನ್ನು 3 ವಿಸಿಲ್ ಹಾಕಿ ನಾವಿಲ್ಲಿ ಬಾಯ್ಲ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದಿಷ್ಟು ಉಪ್ಪು ಹಾಕಿದರೆ ಅದು ಕುದಿಸ್ಬೇಕಾದ್ರೆ ಚೆನ್ನಾಗಿ ಉಪ್ಪುಪ್ಪಾಗಿರುತ್ತೆ. ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ಇದನ್ನು 3 ವಿಸಿಲ್ ಹಾಕ್ಸ್ಕೊಂಬರೋಣ. ಇಲ್ಲಿ ನೋಡಿ, 3 ವಿಸಿಲ್ ಕುದಿಸಿದ ತಕ್ಷಣ ಚೆನ್ನಾಗಿ ಬಾಯ್ಲ್ ಆಗಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಬೆಂದಿದೆ. ಇವಾಗ ಇದನ್ನು ಸೋಸಿಬಿಟ್ಟು ಚೆನ್ನಾಗಿ ಸೈಡಲ್ಲಿ ಈ ಥರ ಎತ್ತಿಟ್ಕೊಳ್ರಿ. ಅಂದರೆ ಅದನ್ನು ನೀರು ಸ್ಟಾಕು ಸೋಸಿಟ್ಕೊಳ್ರಿ. ಆದರೆ ಅದನ್ನಿಗೆ ಚೆಲ್ಲಕ್ಕೆ ಹೋಗಬೇಡ, ಅದು ನಮಗೆ ಯೂಸ್ ಆಗುತ್ತೆ. ನೋಡಿರಿ, ಇಷ್ಟು ಸಾಫ್ಟಾಗಿ ಬೆಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಇಷ್ಟು ಬೆಂದರೆ ಸಾಕು. ಇಲ್ಲಿ ಒಗ್ಗರಣೆಗೆ ನಾನು 1 ಆಲೂಗೆಡ್ಡೆ ಮತ್ತು 1 ಉಳ್ಳಾಗಡ್ಡಿ, 1-2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಈಗ ಮಸಾಲೆ ಮಾಡ್ಕೊಂಬರೋಣ. ಮಸಾಲೆಗೆ ನಾನಿಲ್ಲಿ 2 ಟೊಮ್ಯಾಟೊ, 1 ಉಳ್ಳಾಗಡ್ಡಿ, 1 ಅರ್ಧ ಬಟ್ಲಷ್ಟು ಹಸಿ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಡ್ರೈ ಮಸಾಲಾನು ಆ್ಯಡ್ ಮಾಡ್ಬೋದು, ಚಕ್ಕೆ, ಲವಂಗ ಅದನ್ನೆಲ್ಲ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಮಿಕ್ಸರ್ಗೆ ಹಾಕಿ. ಇಲ್ಲಿ ನಾನು ಕೊಬ್ಬರಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಹಾಕ್ಬೋದು. ಈಗೆಲ್ಲದನ್ನು ಜಾರಿಗೆ ಹಾಕಿದ್ದೀನಿ. ಇದನ್ನೀಗ ನೈಸಾಗಿ ಫೈನ್ ಪೇಸ್ಟ್ ಮಾಡಿರಿ. ಇಲ್ಲಾಂದರೆ ತರ್ತರಿಯಾಗಿದ್ದರೆ ಚೆನ್ನಾಗಿ ಬರಲ್ಲ ಗ್ರೇವಿ. ನೋಡಿ, ಈ ಥರ ನೈಸಾಗಿ ಗ್ರೈಂಡ್ ಆಗಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಫುಲ್ ಫೈನಾಗಿ ಪೇಸ್ಟ್ ಆಗಿದೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ನೆಕ್ಸ್ಟ್ ಇಲ್ಲಿ ಕಡಾಯಿನ ಬಿಸಿ ಮಾಡಿಕೊಳ್ರಿ ಗ್ಯಾಸ್ ಮೇಲೆ. ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಾಸಿವೆನ ಹಾಕ್ತಾಯಿಲ್ಲ, ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿರಿ, ಜೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ ಜೀರಿಗೆ ಅಷ್ಟೇ ನಾನು ಇಲ್ಲಿ ಹಾಕ್ತಾಯಿದ್ದೀನಿ.
ಹಂಗೆ ಡೈಜೆಷನಿಗೂ ಕೂಡ ತುಂಬ ಒಳ್ಳೆಯದು. ನಾವು ಅಡುಗೆಗಳಲ್ಲಿ ಜಾಸ್ತಿ ಜೀರಿಗೆನ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ನೋಡಿ. ಈಗ ಜೀರಿಗೆ ಫ್ರೈ ಆಗ್ತಾಯಿದೆ. ಆಮೇಲೆ ಇದಕ್ಕೆ ನಾವು ಹೆಚ್ಚಿ ತೊಗೊಂಬಂದಂತಹ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕೋಣ. ಚೆನ್ನಾಗಿ ಒಗ್ಗರಣೆ ಮಾಡಿಕೊಡ್ರಿ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿರಿ ಎಣ್ಣೆಲಿ ಹಾಕಿಂದ. ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಪೂರ್ತಿ ನಾವು ಇದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಕಟ್ ಮಾಡಿದಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಆಲೂಗಡ್ಡೆನೂ ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಯಾಕಂದರೆ ನಾವೀಗ ರಾಜ್ಮಾ ಬೀನ್ಸ್ ಅಂದರೆ ಕಿಡ್ನಿ ಬೀನ್ಸನ್ನು ಕುದಿಸ್ಕೊಂಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಬಾಯ್ಲ್ ಆಗಿದೆ. ಇದು ಬಾಯ್ಲ್ ಆಗಬೇಕಂದ್ರೆ ನಾವು ಒಂದು 5 ನಿಮಿಷ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಉಪ್ಪು ಹಾಕಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಹಾಕಿಬಿಡಿ. ಅಂದರೆ ಬೇಗ ಫ್ರೈ ಆಗುತ್ತೆ ನೋಡಿರಿ. ಉಪ್ಪು ಹಾಕಿಂದ ಜಲ್ದಿ ಫ್ರೈ ಆಗುತ್ತೆ. ಈಗ ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಬಿಟ್ಟರೆ ನೋಡಿರಿ, ಇಲ್ಲಿ ಚೆನ್ನಾಗಿ ಉಳ್ಳಾಗಡ್ಡೆ ಆಗಲಿ ಅಥವಾ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಫಸ್ಟ್ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿರಿ. ಈಗಿದು ಆಗಿದೆ. ಇದಕ್ಕೆ ನಾನಿವಾಗ ಫಸ್ಟೇ ನಾವು ಕುದಿಸ್ಕೊಂಡಿದ್ವಲ್ಲ ರಾಜ್ಮಾ ಬೀನ್ಸ್, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡ್ರಿ ಒಗ್ಗರಣೆಯಲ್ಲಿ. ಇದ್ರ ಸ್ಟಾಕನ್ನು ನೀವು ಚೆಲ್ಲಕ್ಕೆ ಹೋಗಬೇಡಿ. ಕುದಿಸಿದಂಥ ಬಸ್ತಂಥ ನೀರನ್ನು ಹಾಗೆ ಇಟ್ಕೊಳ್ರಿ. ಆಮೇಲೆ ಅದು ನಮಗೆ ಯೂಸ್ ಆಗುತ್ತೆ. ನೀವು ಅದನ್ನು ಹಾಗೇ ಕುಡಿಬೋದು, ಚೆನ್ನಾಗಿರುತ್ತೆ. ಈಗ ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಮಸಾಲೆನ ಹಾಕೋಣ. ಹಾಕಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಮಸಾಲನ. ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ನೋಡಿರಿ. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೀವು ಒಂದು ಸಾರಿ ಆದರೂ ಈ ಪಲ್ಯನ ಮಾಡಲೇಬೇಕು ನೋಡಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಮಸಾಲೆನ ಫ್ರೈ ಮಾಡಿಕೊಳ್ರಿ. ಯಾಕಂದರೆ ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಸಿದಾಗಿ ಹಾಕಿರ್ತೀವಿ ನಾವು. ಸ್ವಲ್ಪ ಒಗ್ಗರಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ ನೋಡಿರಿ ಪಲ್ಯಗೆ. ಈಗ ಫ್ರೈ ಆಗಿದೆ. ಇದಕ್ಕೆ ನಾನು ಖಾರಕ್ಕೆ 1-2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿರಿ. ಇದಕ್ಕೆ ಇವಾಗ 1/2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿರಿ ಇವಾಗ ಒಂದು ಸರಿ. ಇದು ಎಲ್ಲ ಮಸಾಲೆನೂ ಸಹಿತ ಫ್ರೈ ಆಗಲಿ ಸರಿಯಾಗಿ. ಅದರ ಜೊತೆನೇ ಈಗ ನೋಡಿರಿ, ಇದು ಫ್ರೈ ಆಗಿದ್ದ ನಾನು ಮತ್ತೆ 1 ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಗರಂ ಮಸಾಲೆ ಆಗಿರ್ಬೋದು ಅಥವಾ ಚಿಕನ್ ಮಸಾಲೆ ಯಾವುದಾದ್ರೂ ನೀವು ಹಾಕಿರಿ. ನಾನಿಲ್ಲಿ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿರಿ ಪಲ್ಯಕ್ಕೆ ಒಂದು ಹಂಗೆ. ನಾವು ಫಸ್ಟು ಏನು ಮಸಾಲೆ ಆಗಿರ್ಬೋದು, ಖಾರದ ಪುಡಿ, ಗ್ರೈಂಡ್ ಮಾಡ್ಕೊಂಬಂದಂಥ ಮಸಾಲೆನ ಎಲ್ಲದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆವಾಗ ಒಳ್ಳೆ ಗ್ರೇವಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿರಿ, ನಾನು ಸ್ಟಾಕ್ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ, ನಾನು ಕುದಿಸ್ಕೊಂಬಂದಿರೋದು. ಅದನ್ನು ನಾನಿವಾಗ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ, ಎಷ್ಟು ನಿಮಗೆ ಅದು ಅಂದರೆ ನೀವು ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಬೇಕು ಅನ್ನೋಂಗಿದ್ರೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು. ಇಲ್ಲ ನಮಗೆ ರೊಟ್ಟಿ ನಾನ್ಗಳ ಜೊತೆ ಅಷ್ಟೇ ಬೇಕು ಅಂದರೆ, ಚಪಾತಿ ಜೊತೆ ಅಷ್ಟೇ ಬೇಕಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ಅದೇ ಸ್ಟಾಕನ್ನು ಹಾಕ್ತಾಯಿದ್ದೀನಿ. ಮೇಲ್ಗಡೆಯಿಂದ ಏನು ನೀರು ಹಾಕ್ತಾಯಿಲ್ಲ, ಹಸಿ ನೀರನ್ನು. ನೀವು ಅದೇ ನೀರು ಹಾಕೋದ್ರಿಂದ ಇನ್ನೂ ಇದು ಕರಿಗೆ ತುಂಬ ಒಳ್ಳೆ ರುಚಿ ಬರುತ್ತೆ, ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಈಗ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ನೋಡಿರಿ,
ಸೂಪರಾಗಿ ಬಾಯ್ಲ್ ಆಗಿದೆ, ಸಾಫ್ಟಾಗಿ ನೋಡಿರಿ. ಆಲೂಗಡ್ಡೆ, ರಾಜ್ಮಾ ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿರಿ. ಇವಾಗ ಇಷ್ಟಿದ್ರೆ ಸಾಕು ನಮಗೆಲ್ಲದಕ್ಕೂ ಬೆಸ್ಟ್ ಆಗುತ್ತೆ ಕಾಂಬಿನೇಷನ್ ತಿನ್ನೋಕ್ಕೆ. ಈಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ಈಗ ಇದನ್ನು ಸ್ವಲ್ಪ ಬಿಸಿ ತಣ್ಣಗಾದ ಮೇಲೆ ಸರ್ವ್ ಮಾಡೋಣ. ಇಲ್ಲಿ ನೋಡಿರಿ ಸ್ವಲ್ಪ ತಣ್ಣಗಾಗಿದೆ. ನಾನು ಇದನ್ನು ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡಿ. ತುಂಬ ಟೇಸ್ಟಿಯಾದಂತಹ ರಾಜ್ಮಾ ಮಸಾಲ ಅಥವಾ ಕಿಡ್ನಿ ಬೀನ್ಸನ್ನು ನೀವು ಮಾಡಿಕೊಂಡು ತಿಂದು ನೋಡಿ. ನಿಮ್ಮ ಹೊಟ್ಟೆಲಿರುವಂಥ ಎಲ್ಲ ಕಲ್ಮಶವನ್ನು ಇದು ಹೊರಗೆ ಹಾಕೋಕ್ಕೆ ಯೂಸ್ ಆಗುತ್ತೆ ನೋಡಿರಿ. ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ನೀವು ಇದನ್ನು ಡೈಲಿ ಒಂದು ಬೌಲು ಬಾಯ್ಲ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿರಿ. ವೆಯ್ಟ್ ಲಾಸ್ ಮಾಡೋರಿಗೂ ಸಹಿತ ತುಂಬ ಒಳ್ಳೆಯದು ರಾಜ್ಮಾ ಬೀನ್ಸು. ನಮ್ಮ ದೇಹಕ್ಕೆ ತಂಪು ಕೂಡ ತಿನ್ಬೋದು, ಅಥವಾ ಪೂರಿಗಳ ಜೊತೆ ನೋಡಿ. ಇವತ್ತು ನಾನು ಇದನ್ನು ದೋಸೆ ಎಲ್ಲದಕ್ಕೂ ಸರ್ವ್ ಮಾಡಿ ಯೂಸ್ ಮಾಡ್ಬೋದು ನೋಡಿರಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿದೆ. ಹಾಗಾದರೆ ನಾನು ಮಾಡುವ ಅಡುಗೆ ರೆಸಿಪಿಗಳು ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡದೆ ಮರೆಯೋಕ್ಕೆ ಹೋಗಬೇಡಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.